ಇದಿಷ್ಟು ತುಂಬ ಕಲ್ಲಿದ್ದಾವೆ. ಎಷ್ಟು ಒಂದು 501 ಕಲ್ಲಿರಬೇಕು. ಸೊ ಎಲ್ರಿಗೂ ಆಶ್ಚರ್ಯ. ನನಗೂ ಫಸ್ಟ್ ಟೈಮ್ ಲೈಫಲ್ಲಿ ಡಾಕ್ಟರ್ಗಳು ಇಂಥ ಕೇಸ್ಗಳನ್ನ ಭಾಳ ನೋಡಿರಲ್ಲ. ಇಮಿಡಿಯೇಟ್ಲಿ ನಾನೊಂದು ಎಕ್ಸ್ರೇ ಮಾಡ್ತೀನಿ ಮಗು. ನಾನು ಬೋರಿಂಗ್ ಹಾಸ್ಪಿಟಲ್ ಮಾಡಿದ 10 ಜನ ಹುಡುಗರ ಹೊಟ್ಟೆಯಿಂದ ಬುಲೆಟ್ ತೆಗಿತೀನಲ್ಲ, ಅದಕ್ಕೆ ನನಗೆ ಬೆಸ್ಟ್ ಸರ್ಜನ್ ಅವಾರ್ಡ್ ಕೊಡ್ತಾರೆ ಲಂಡನ್ನಲ್ಲಿ. ಇನ್ಫ್ಯಾಕ್ಟ್ ಆ ಮುಸ್ಲಿಂ ಹುಡುಗರಿಗೆ ಗೋಲಿ ಬರಾತೆಗೆ 1 ತಿಂಗಳು ಅಲ್ಲೇ ಪೆಂಡಾಲ್ ಹಾಕ್ಬಿಟ್ಟಿದ್ರು ಮುಸ್ಲಿಂ ಅಸೋಸಿಯೇಷನ್. ಪ್ರತಿದಿನ ನನಗೆ ನನ್ನ ಹೆಂಡತಿಗೆ ಒಂದು 2 ಬಿರಿಯಾನಿ, 1 ಜೊತೆ ಬಟ್ಟೆ ತಂದು ಇವತ್ತು ಓದ್ತೀನಿ. ನಾನೊಬ್ಬ ಸೀನಿಯರ್ ಪ್ರೊಫೆಸರ್ ಆಗಿ ಇವತ್ತು ನಾನು ಪುಸ್ತಕ ಓದಿರೋ ಮಲಗೋದಿಲ್ಲ. ಜನಗಳು ಹೊಡಿಲಿಕ್ಕೆ ಬರ್ತಾರೆ ಇವೆಲ್ಲ. ಹಾಯ್ ಹಲೋ ನಮಸ್ತೆ, ನಿಮ್ಮೆಲ್ಲ ರಚನಾ ದಿ ಬ್ರ್ಯಾಂಡ್ ನ್ಯೂ ರಿಪಬ್ಲಿಕ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಮ್ಮ ಜೊತೆ ಇರುವಂತಹ ಒನ್ ಆಫ್ ದ ಸ್ಪೆಷಲ್ ಗೆಸ್ಟ್, ಇಡೀ ರಾಜ್ಯದ ಜನತೆಗೆ ಗೊತ್ತಿರುವಂತಹ ವ್ಯಕ್ತಿ ಡಾಕ್ಟರ್ TH ಹಂಚಿನಪ್ಪ ಸರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಬಗ್ಗೆ ಸಾಕಷ್ಟು ಅವ್ರ ಲೈಫ್ ಎಕ್ಸ್ಪೀರಿಯನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಗೆಟ್ ಇನ್. ಸರ್, ನಿಮ್ಮ ಹತ್ರ ಫಿಸಿಕಲಿ ಸ್ಟ್ರೈನ್ ಆಗಿರೋ ಪರ್ಸನ್ಸ್ ಜಾಸ್ತಿ ಬರ್ತಾರೆ ಅಥವಾ ಮೆಂಟಲಿ ಸ್ಟ್ರೈನ್ ಆದವರು ಜಾಸ್ತಿ ಬರ್ತಾರೆ? ಲೈಕ್ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಲೈಕ್ ಈ ಒಬ್ಬ ಸಾಫ್ಟ್ವೇರ್ ಎಂಪ್ಲಾಯಿನ್ ತಗೊಳ್ಳಿ, ಫಿಸಿಕಲಿ ಸ್ಟ್ರೈನ್ ಆಗುವಂತ ಪರ್ಸನ್ಸ್ ಇನ್ ದ ಸೆನ್ಸ್ ಲೇಬರ್ ತಗೊಳ್ಳಿ, ಎಂತ ಪೇಷಂಟ್ಸ್ ನಿಮ್ಮ ಹತ್ರ ಜಾಸ್ತಿ ಬರ್ತಾರೆ? ಇಲ್ಲ, ಒಂದು ತಿಳ್ಕೊಬೇಕು ಯಾವಾಗಲೂ ಕೂಡ. ಸಿಂಪಲ್ ಎಕ್ಸಾಂಪಲ್, ಇವಾಗ ಗ್ಯಾಸ್ಟ್ರೈಟಿಸ್ ಅಂತ ಬರ್ತಾರಲ್ಲ, ಅದು ಫಿಸಿಕಲ್ ಸ್ಟ್ರೈನ್ಗಿಂತಲೂ ಮೆಂಟಲ್ ಸ್ಟ್ರೈನ್. ನಾನು ಭಾಳ ಸರಿ ಹೇಳ್ತೀನಿ, ಯಾಕೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂದರೆ ಹರಿ ವರಿ ಕರಿ ಅಂತ. ಹರಿ ವರಿಯಾಗಿ ತಿನ್ನೋರು, ಎಲ್ಲದಕ್ಕೂ ಯೋಚನೆ ಮಾಡ್ಕೊಳ್ಳೋರು, ಇರೆಗ್ಯುಲರ್ ಊಟ ಮಾಡೋರು, ಇವರಿಗೆ 3 ಕಾಯಿಲೆ. ಮೋಸ್ಟ್ ಆಫ್ ದಿ ಡಿಸೀಸಸ್ ಸೈಕೋಸೊಮ್ಯಾಟಿಕ್ ಅಂತೀವಿ ನಾವು. ಸೋರಿಯಾಸಿಸ್ ಆಗಲಿ, ಲೂಕೋಡರ್ಮ ಆಗಲಿ, IBS ಕಾಯಿಲೆ ಆಗಲಿ, ತುಂಬ ಗ್ಯಾಸ್ಟ್ರಿಕ್ ಆಗಲಿ, ತುಂಬ ಕಾಯಿಲೆಗಳಿಗೆ ಕಾರಣ ಮೆಂಟಲ್ ಸ್ಟೇಟಸ್. ಅದಕ್ಕೆ ಎಲ್ಲೋ ಒಂದು ಕಡೆ ಫಿಸಿಕಲ್ ಸ್ಟ್ರೈನ್ಗಿಂತಲೂ ಮೆಂಟಲ್ ಸ್ಟ್ರೈನೇ ಜಾಸ್ತಿ ಕಾಯಿಲೆಗಳಿಗೆ ಕಾರಣ. ಓಕೆ, ಈಗ ಗ್ಯಾಸ್ಟ್ರಿಕ್ ಇಂದ ತುಂಬಾ ಜನರು ಬಳಲ್ತಿದ್ದಾರೆ. ಲೈಕ್ ಅದಕ್ಕೆ ಒಂದು ಪ್ರಾಪರ್ ಒಂದು 20 to 30 ಇಯರ್ಸ್ ಪೇಷಂಟ್ಸ್, ಓಲ್ಡ್ ಪೇಷಂಟ್ಸ್ ಇರ್ತಾರಲ್ವಾ, ಅವ್ರಿಗೆ ಒಂದು ಲೈಕ್ ಯಾವುದೇ ಕೈಂಡ್ ಆಫ್ ಮೆಡಿಸನ್ ಇಲ್ವಾ? ಅದಕ್ಕೆ ಲೈಕ್ ಅದು ಫುಲ್ ಕಂಪ್ಲೀಟ್ಲಿ ಕ್ಲಿಯರ್ ಆಗಿ ಸಾಧ್ಯನೇ ಇಲ್ವಾ ಅದು? ನೋಡಪ್ಪ, ಕೆಲವೆಲ್ಲ ನಾನ್ ಮೆಡಿಕಲ್ ಪರ್ಸನ್ಸ್ಗೆ ಅರ್ಥ ಆಗಲ್ಲ, ಯಾಕಂದ್ರೆ ನಮ್ಮ ಸೈನ್ಸ್ ಹಂಗಿರುತ್ತೆ. ಸಿ, ಅಪೆಂಡಿಸೈಟಿಸ್ ಆದರೆ ಅಪೆಂಡಿಕ್ಸ್ ತೆಗೆದಾಕ್ತೀವಿ, ಟ್ರೀಟ್ಮೆಂಟ್ ಆಗೋಯ್ತು. ಗಾಲ್ ಬ್ಲಾಡರ್ನ ಸ್ಟೋನ್ ಆದರೆ ಗಾಲ್ ಬ್ಲಾಡರ್ ತೆಗಿತೀವಿ. ಗ್ಯಾಸ್ಟ್ರೈಟಿಸ್ ಅಂದರೆ ಸ್ಟಮಕ್ನಲ್ಲಿ ಇರತಕ್ಕಂಥ ಆ್ಯಸಿಡ್ ವೇರಿಯೇಷನ್ ಆದ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ನಾನು ತುಂಬ ಜನಕ್ಕೆ ಅವಿದ್ಯಾವಂತರಿಗೂ ಎಕ್ಸ್ಪ್ಲೈನ್ ಮಾಡ್ತೀನಿ, ಅಣ್ಣ ಇನ್ನು ಗ್ಯಾಸ್ಟ್ರೈಟಿಸಿಗೆ ಕಾರಣ ಆ್ಯಸಿಡ್ನ ಬರುತ್ತೆ ಅಂತ ಸ್ಟಮಕ್ ತೆಗಿಲಿಕ್ಕಾಗಲ್ಲ. ಬಟ್ ಆಸಿಡ್ನ ಕಡಿಮೆ ಮಾಡ್ಕೊಳ್ಳೋ ಮಾರ್ಗಗಳು ನಿನಗೆ ಹೇಳ್ಕೊಡ್ತೀನಿ. ಬರಿಯಾಗಿ ಉಣ್ಬೇಡ, ಟೆನ್ಷನ್ ಮಾಡ್ಕೋಬೇಡ ಸಿಕ್ಕಿದ್ದಕ್ಕೂ. ಆಕಾಶ ಏನು ಕಳಚಿ ಬಿದ್ದೋಗಲ್ಲ, ಬೈ ಚಾನ್ಸ್ ಬಿದ್ದೋದ್ರೆ ಚೀಫ್ ಮಿನಿಸ್ಟರ್ ತಲೆ ಮೇಲೆ ಬೀಳುತ್ತೆ. ಆ ರೀತಿ ಬದುಕೋದು ಕಲಿ. ಇಂಥವನ್ನೆಲ್ಲ ನಾವು ಹೇಳ್ಕೊಡ್ತೀವಿ. ಸೊ ಮೋಸ್ಟ್ ಆಫ್ ದಿ ಟೈಮ್ ಗ್ಯಾಸ್ಟ್ರಿಕ್ಕಿಗಂತೂ ದೇರ್ ಇಸ್ ನೋ ಪರ್ಮನೆಂಟ್ ಸೊಲ್ಯೂಷನ್. ಸೊ ಜನಗಳಿಗೆ ಇದು ಅರ್ಥ ಆಗಬೇಕು, ಅವ್ರ ಜೊತೆ ಬದುಕೋದು ಕಲಿಬೇಕು. ಸೊ ಅದರಿಂದ 2 ಕಾರಣ ನಾನು ಬಿಟ್ಟೆ. ಸ್ಮೋಕ್ ಮಾಡೋರಿಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ, ಸ್ಮೋಕಿಂಗ್ ನಿಲ್ಲಿಸು ಅಂತೀನಿ. ಆಲ್ಕೋಹಾಲ್ ತೊಗೊಳ್ಳೋರಿಗೆ ಆಲ್ಕೋಹಾಲ್ ಬಿಡು ಅಂತ ಹೇಳ್ತೀನಿ. ಎಲ್ಲಡಿಕೆ ಕಡ್ಡಿ ಪುಡಿ, ತಂಬಾಕು, ಹೊಗೆ ಸೊಪ್ಪು, ಜರ್ದಾ ತಿನ್ನೋರಿಗೆ ಬಿಡಿ ಅಂತ ಹೇಳ್ತೀವಿ. ಸೊ ಅದರಿಂದ ಮಾಡಿಫಿಕೇಶನ್ ಮಾಡ್ಬೋದು, ಪ್ರಿವೆಂಟ್ ಮಾಡ್ಬೋದೇ ಹೊರತು ಕ್ಯೂರ್ ಮಾಡೋಕ್ಕಾಗಲ್ಲ. ಓಕೆ, ಹೌದು. ಈ ಆಲ್ಕೋಹಾಲ್ ವಿಚಾರ ಬಂದಿದ್ವಿ. ಈ ಆಲ್ಕೋಹಾಲು ಅಂಡ್ ಸ್ಮೋಕಿಂಗು ಅಂಡ್ ಅಷ್ಟು ಈಸಿಯಾಗಿ ಯಾರು ಲೈಕ್ ಒನ್ಸ್ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಅಷ್ಟು ಈಸಿಯಾಗಿ ಬಿಡಲ್ಲ ಸರ್? ವಾಟ್ಸ್ ದ ರೀಸನ್ ಬಿಹೈಂಡ್ ಇಟ್? ಅದು ಅಡಿಕ್ಷನ್ ಅಂತೀವಪ್ಪ. ಬಾಡಿ ಒಳಗೆ ದೇ ಗೆಟ್ ಅಡಿಕ್ಟೆಡ್ ಟು ಇಟ್. ಅಂದರೆ ಅದಿಲ್ದಿರ ನಾನು ಬದುಕಕ್ಕಾಗಲ್ಲ, ಅದಿಲ್ದಿರ ನನಗೆ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋ ಮೈಂಡ್ ಸೆಟಪ್ ಆಗಿಬಿಡುತ್ತೆ. ಅದರಿಂದನೇ ದೇರ್ ಆಲ್ ಕಾಲ್ಡ್ ಅಡಿಕ್ಟಿವ್ಸ್. ಅಡಿಕ್ಷನ್ ಆಗುವಂಥವು ಇವೆಲ್ಲ ಆಲ್ಕೋಹಾಲಿಕ್ ಅಡಿಕ್ಷನ್, ಸ್ಮೋಕಿಂಗ್ ಅಡಿಕ್ಷನ್ನು, ಇಂಥವು ಕೆಲವು ಡ್ರಗ್ಸ್ ಅಡಿಕ್ಟ್ ಆಗ್ತಾರೆ. ಸೊ ಅಲ್ಲಿಗೂ ಮಾರ್ಗ ಇದೆ. ಇವತ್ತು ಆಲ್ಕೋಹಾಲ್ ವಿತ್ಡ್ರಾವಲ್ ಟ್ರೀಟ್ಮೆಂಟ್ ಅಂತಲೇ ಇದೆ. ಆಲ್ಕೋಹಾಲ್ ನನಗೆ ಬಿಡೋಕ್ಕಾಗ್ತಿಲ್ಲ ಡಾಕ್ಟ್ರೆ, ಬಿಟ್ಟರೆ ಕೈ ಕಾಲು ನಡುಗುತ್ತೆ ಡಾಕ್ಟ್ರೆ ಅಂದರೆ ಅದಕ್ಕೆ ಒಂದು ಟ್ರೀಟ್ಮೆಂಟ್ ಇದೆ, ಆಲ್ಕೋಹಾಲ್ ವಿತ್ಡ್ರಾವಲ್ ಟ್ರೀಟ್ಮೆಂಟ್ ಅಂತ. ಬಟ್ ಲೈಕ್ ದಟ್ ಇವಕ್ಕೆಲ್ಲ ಕೌನ್ಸಿಲಿಂಗ್ ಅಂತೀವಿ ನಾವು. ಕೌನ್ಸಿಲಿಂಗ್ ಮಾಡಿ, ಯಾಕಂದರೆ ಒಂದು ಸಡನ್ನಾಗಿ ಕುಡಿತಿದ್ದವನು ಬಿಟ್ಟರೆ ಕೈ ಕಾಲು ನಡ್ಕೋ ಶುರುವಾಗ್ತದೆ. ಅವ್ನಿಗೆ ಯಾವನೋ ಒಬ್ಬ ಹೇಳ್ತಾನೆ, ಫ್ರೆಂಡು, ನೀನು ಸಡನ್ನಾಗಿ ಕುಡಿಯೋದು ಬಿಟ್ಬಿಡಿ, ಅದಕ್ಕೆ ಹಿಂಗಾದೆ ನೀನು ಕುಡಿ ಅಂತಾನೆ. ಅವ್ನು ಡಾಕ್ಟ್ರ್ ಅಲ್ಲ ಹೇಳೋಕ್ಕೆ. ನಮ್ಮಂಥವ್ರನ್ನ ಕನ್ಸಲ್ಟ್ ಮಾಡಬೇಕು. ಪ್ರಾಪರ್ ಗೈಡೆನ್ಸ್ ಅಂಡ್ ಟ್ರೀಟ್ಮೆಂಟ್ನಲ್ಲಿ ಸರಿ ಹೋಗ್ತಾರೆ. ಇಟ್ಸ್ ಆಲ್ ಬಿಕಾಸ್ ಆಫ್ ಅವರ್ ಮೆಂಟಲಿ ಮೈಂಡ್ ಸೆಟ್ ಇಂದ ಆಗೋದಾ ಅಥವಾ ಫಿಸಿಕಲಿನ ಆ ಥರ ಕೈ, ಈಗ ನೀವೇ ಹೇಳಿದ್ರೆ ಕೈ ಶೇಕ್ ಆಗುತ್ತೆ ಅಂತ? ಆಲ್ಕೋಹಾಲ್ ಬಿಟ್ಟರೆ ಇಟ್ಸ್ ಎ ಫಿಸಿಕಲ್ ಪ್ರಾಬ್ಲಮ್, ಮೆಂಟಲ್ ಅಷ್ಟೇ ಅಲ್ಲ. ಇಷ್ಟು ದಿನ ಆಲ್ಕೋಹಾಲ್ ತಗೊಂಡು ಅವರ ಸಿಸ್ಟಮ್ ಅಡಿಕ್ಟ್ ಆಗಿರುತ್ತೆ. ಅದು ನಿಲ್ಸಿದ ತಕ್ಷಣ ಆಟೋಮೆಟಿಕಲಿ ಟ್ರಿಮರ್ಸ್ ಬರುತ್ತೆ. ಆಲ್ಕೋಹಾಲ್ ವಿತ್ಡ್ರಾವಲ್ ಅಂದ್ರೆ ತೆಕ್ಕೊಂಡ್ಬಿಟ್ಟಿದ್ದೀವಿ ವಾಪಸ್ಸು, ಸಿಂಪ್ಟಮ್ಸ್ ಅಂತೀವಿ. ಇವೆಲ್ಲ ಫಿಸಿಕಲ್ ಮ್ಯಾನಿಫೆಸ್ಟೇಷನ್ ಆಫ್ ವಿತ್ಡ್ರಾವಲ್ ಆಫ್ ಆಲ್ಕೋಹಾಲ್. ಓಕೆ, ಹೌದು ಸರ್. ನೀವು ಹೇಳಿದಾಗ ನೀವು ಅಪ್ಪನಿಗೋಸ್ಕರ, ನಿಮ್ಮಪ್ಪ ಹೇಳಿ ಅಪ್ಪನಿಗೋಸ್ಕರ ಸರ್ಜನ್ ಆದ್ರು ಅಂತ ಹೇಳಿ ನೀವು ಸರ್ಜನ್ ಆದ್ರಿ. ಆರ್ ಯು ಸ್ಯಾಟಿಸ್ಫೈಡ್?
100%. ಸಿ ಆ ಇನ್ಸಿಡೆನ್ಸ್ ಬೇರೆ ಯಾವುದೋ ಒಂದು ಮಾಧ್ಯಮದಲ್ಲಿ ಹೇಳಿದ್ದೀನಿ. ಎಷ್ಟು ಇದು ಅಂದರೆ, ನನ್ನಪ್ಪ 2ನೇ ಕ್ಲಾಸ್ ಓದಿರೋರು. ನಾವು MBBS ಆದ ತಕ್ಷಣ ಆಗಿನ ಕಾಲದಲ್ಲಿ, ನಮ್ಮ ಕಾಲದಲ್ಲಿ ಶಾಪ್ ಇಡೋರು, ಕ್ಲಿನಿಕ್ನ ಶಾಪ್ ಅನ್ನೋರು. ದೊಡ್ಡಬಳ್ಳಾಪುರದಲ್ಲಿ ನನ್ನ ಕ್ಲಾಸ್ಮೇಟ್ ಡಾಕ್ಟರ್ ಕೃಷ್ಣಪ್ಪ ಅರಳಿಮಳಿಗೆ, ಅವನು ಇವತ್ತು ಶಾಪ್ ಇಟ್ಕೊಂಡಿದ್ದಾನೆ. ನನ್ನ ಅಪ್ಪನಿಗೆ ಅವಾಗ ಶಾಪ್ ಇಡೋದು ಬೇಡ ಮಗನೇ, ಮುಂದೆ ಏನಾದರೂ ಓದು. ಅವಾಗ ನಮಗೆ ಇದ್ದಿದ್ದು MD ಮಾಡಿದರೆ ಫಿಸಿಷಿಯನ್, MS ಮಾಡಿದರೆ ಸರ್ಜನ್, ಈ ಥರ ಇತ್ತು. ಆಗ ನನ್ನ ಅಪ್ಪನಿಗೆ ಹೇಳಿದಾಗೆ, ನಾನು ನಿಮ್ಮ MD ಮಾಡಿಬಿಟ್ರೆ ಕಾರ್ಡಿಯಾಲಜಿಸ್ಟು ಏನೋ, ನನ್ನ ಅಪ್ಪನಿಗೆ ಹೇಳೋಕ್ಕೆ ಬರಲಿಲ್ಲ ಫಿಸಿಷಿಯನ್ ಅಂತ. ಆಗ ನನ್ನಪ್ಪ, ಮಗನೇ ಅದೇನೋ ಆಪ್ರೇಷನ್ ಮಾಡ್ತಾರಲ್ಲ, ಕಟಿಂಗ್ ಅಂತ ಒಬ್ಬರು ಸರ್ಜನ್ ಇದ್ದರು ಮೈಸೂರಿನ, ನಾವು ಮೈಸೂರಲ್ಲ, ಚಿಕ್ಕಬಳ್ಳಾಪುರದಲ್ಲಿ ಮಿಷನ್ ಹಾಸ್ಪಿಟಲ್. ಈ ವಾಸ್ ಎ ವೆರಿ ಪಾಪ್ಯುಲರ್ ಸರ್ಜನ್. ಸುತ್ತ ಹಳ್ಳಿಯವರೆಲ್ಲ ಅಲ್ಲಿ ಹೋಗ್ಬಿಟ್ರೆ ವಾಸಿ ಮಾಡಿಬಿಡ್ತಾರಂತೆ, ಜಂತುಗಳನ್ನೆಲ್ಲ ಹಂಗೆ ಉದುರಿಸ್ಬಿಡ್ತಾರಂತೆ ಅನ್ನೋರು. ಆ ಹೆಸರು ನನ್ನ ಅಪ್ಪನಿಗೆ ಗೊತ್ತಿತ್ತು. ಹಂಗಾಗಿ ನನ್ನಪ್ಪ, ಮಗನೇ ನೀನು ಸರ್ಜನ್ ಆಗುವಂತಂದರು. ಆ ಖುಷಿ ನನಗಿದೆ. ಅಷ್ಟೇ ಅಲ್ಲ, ನನಗೆ ಸರ್ಜರಿ ಒಳ್ಳೆ ಟೀಚರ್ ಆಗಬೇಕಂತ ಭಾಳ ಆಸೆ ಇತ್ತು. ಡಾಕ್ಟರ್ RHN ಶೆಣೈ ಅಂತ ನನ್ನ ಟೀಚರ್ ಇದ್ದರು ಬಳ್ಳಾರಿ ಮೆಡಿಕಲ್ ಕಾಲೇಜ್. ವಾಸ್ ಸಚ್ ಎ ಪಾಪ್ಯುಲರ್ ಟೀಚರ್. ನಾನು ಟೀಚರ್ ಆದರೆ ಇವ್ರ ಥರ ಟೀಚರ್ ಆಗಬೇಕು, ಐ ಶುಡ್ ಬಿ ಎ ಪಾಪ್ಯುಲರ್ ಟೀಚರ್. ಮಕ್ಕಳು ನಾನು ನೋಡಿದ್ರೆ ನಮ್ಮ ಟೀಚರ್ ಅನ್ಬೇಕು, ಚಪ್ಪಾಳೆ ಹೊಡಿಬೇಕು ಅನ್ನೋ ಆಸೆ ಇತ್ತು. ಸೊ ಈ ಎರಡು ಆಸೆ, ನನ್ನ ಅಪ್ಪನ ಆಸೆ ನಾನು ಸರ್ಜನ್ ಆಗಬೇಕು, ನನ್ನ ಆಸೆ ನಾನು ಟೀಚರ್ ಆಗಬೇಕು ಸರ್ಜರಿ ಒಳಗನ್ನ, ಎರಡು ಈಡೇರುತ್ತಲ್ಲ, ದಟ್ ಈಸ್ ವೆರಿ ವೆರಿ ಸ್ಯಾಟಿಸ್ಫೈಯಿಂಗ್. ಓಕೆ, ನೀವು ನೋಡಿದಂಥ ಒನ್ ಆಫ್ ದ ಬೆಸ್ಟ್ ಸ್ಟೂಡೆಂಟ್ ಆ್ಯಂಡ್ ಅಂದರೆ ತುಂಬ ಟಫ್ ಸ್ಟೂಡೆಂಟ್ ಅಂದರೆ ಯಾರು? ಅಲ್ಲ, ಸಬ್ಜೆಕ್ಟ್ಗಳಲ್ಲಿ ಅನೇಕ ಇದಾವೆ. ನಮ್ಮಲ್ಲಿ ಬೇರೆ ಬೇರೆ ಸ್ಪೆಷಾಲಿಟೀಸ್ ಇರ್ತವೆ. ಇವಾಗ ರೇಡಿಯಾಲಜಿ ಇದೆ, ಅನಸ್ಥೀಶಿಯಾಲಜಿ ಇದೆ, ಗೈನಕಾಲಜಿ ಇದೆ. ಒಂದೊಂದು ಪ್ರೊಫೆಷನ್ ಒಂದೊಂದು ಥರ. ಇವಾಗ ಆಬ್ಸ್ಟೆಟ್ರಿಕ್ಸ್ ಆ್ಯಂಡ್ ಗೈನಕಾಲಜಿ ಮಾಡಿದ್ರೆ ಗೈನಕಾಲಜಿಸ್ಟು ಆಗಲ್ಲ ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ. ರಾತ್ರಿ 2 ಗಂಟೆ ಕರೆದ್ರು ಹೋಗಿ ಡೆಲಿವರಿ ಮಾಡಬೇಕು. ಅದೇ ನೀವು ಸ್ಕಿನ್ ಡಾಕ್ಟರ್ ಆದರೆ ರಾತ್ರಿ 8 ಗಂಟೆ ಆದಮೇಲೆ ಅವ್ರನ್ನ ಯಾರು ಡಿಸ್ಟರ್ಬ್ ಮಾಡಲ್ಲ. ನನ್ನ ಸೊಸೆ ಸ್ಕಿನ್ ಡಾಕ್ಟ್ರು, ಆರಾಮಾಗಿ ಲೈಫು ಲೀಡ್ ಮಾಡ್ತಾರೆ, ಪೇಷಂಟು ನೋಡ್ತಾರೆ. ಅದೇ ನನ್ನ ಮಗ ಸರ್ಜನ್ನು, ರಾತ್ರಿ 1:30 ಅಪೆಂಡಿಕ್ಸ್ ಕರೆದ್ರು ಕೂಡ ಹೋಗಿ ಮಾಡಬೇಕಾಗತ್ತೆ. ಸೊ ನನ್ನ ಪ್ರೊಫೆಷನಲ್ ಅಂಥವು ಇದ್ದಾವೆ. ಪರ್ಟಿಕ್ಯುಲರ್ ಸರ್ಜಿಕಲ್ ಪ್ರೊಫೆಷನ್ ಒಳಗೆ ನಮಗೆ ಟೈಮ್ ಅನ್ನೋದಿಲ್ಲ ಆ್ಯಂಡ್ ಪರ್ಸನಲ್ ಲೈಫ್ ಇರಲ್ಲ. ಇವಾಗ ಯಾವ ಸಾಯಂಕಾಲ 5 ಗಂಟೆಗೆ ಹೆಂಡತಿ ಮಕ್ಕಳ ಜೊತೆ ಸಿನಿಮಾಗೆ ಹೋಗೋ ಅಷ್ಟೊತ್ತಿಗೆ ಒಂದು ಕಾಲ್ ಬರುತ್ತೆ. ಸೊ ಸಿನಿಮಾಗಿಂತಲೂ ಅದು ನನಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವಾಗ ಫ್ಯಾಮಿಲಿ ಮೆಂಬರ್ಸ್ ಸ್ವಲ್ಪ ಬೇಜಾರಾಗುತ್ತೆ, ಪ್ರತಿ ಸಾರಿ ಇವ್ರು ತಮ್ಮ ಪ್ರೊಫೆಷನ್ಗೆ ಹೋಗ್ತಾರೆ, ನಮ್ಮನ್ನೆಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ. ಈ ರೀತಿ ಡಿಫ್ರೆನ್ಸ್ ಇರುತ್ತೆ ಪ್ರೊಫೆಷನ್ ಆಗಿ. ಬಟ್ ಒಂದು ಸಾರಿ ಡಾಕ್ಟರ್ ಅಂತ ಆದರೆ ಈಸ್ ಎ ಸೋಷಿಯಲ್ ಸರ್ವಿಸ್ ಮ್ಯಾನ್, ಅದನ್ನು ತಿಳ್ಕೊಬೇಕು ಎಲ್ಲರೂ ಕೂಡ. ಪ್ರಯಾರಿಟಿ ಈಸ್ ಫಾರ್ ಬೈ ಪ್ರೊಫೆಷನ್. ಅದಕ್ಕೆ ಬಿಳಿ ಕೋಟ್ ಹಾಕಿದಾಗೆ ನಮ್ಮ ಜೀವನನೇ ಬೇರೆ, ನಮ್ಮ ಥಿಂಕಿಂಗೇ ಬೇರೆ, ಅದಕ್ಕೆ ಗೌರವನೇ ಬೇರೆ. ಅದರಿಂದ ಈ ಪ್ರೊಫೆಷನ್ ಒಳಗೆ ಆರಾಮಾಗಿರೋ ಸ್ಪೆಷಾಲಿಟೀಸ್ ಇರ್ತವೆ. ನಮ್ಮ ಥರ ಸರ್ಜನ್ಸ್ ಪ್ರೊಫೆಷನ್ ಈಸ್ ಎ ವೆರಿ ಟಫ್ ಪ್ರೊಫೆಷನ್. ಅಷ್ಟೇ ಅಲ್ಲ, ಯಾವುದೋ ಒಂದು ಆಪ್ರೇಷನ್ ಈಸಿ ಅಂತ ನಾನು ಶುರು ಮಾಡ್ತೀನಿ, ಎಲ್ಲೋ ಕಾಂಪ್ಲಿಕೇಶನ್ ಆಗುತ್ತೆ, ಒಳಗಡೆ ಬ್ಲೀಡಿಂಗ್ ಆಗುತ್ತೆ, ನಮ್ಮದೇ ಹಾರ್ಟ್ ನಿಂತು ಹೋಗಂಗಾಗುತ್ತೆ, ಬೇರೆಯವ್ರ ಸಹಾಯ ಬೇಕಾಗುತ್ತೆ. ಇಂಥವೆಲ್ಲ ಅನೇಕ ಸಿಚುವೇಶನ್ ನಾವು ಫೇಸ್ ಮಾಡ್ತಾ ಇರ್ತೀವಿ. ಸ್ಟೂಡೆಂಟ್ಸಲ್ಲಿ ಇಫ್ ಸಪೋಸ್ ಒಬ್ಬ ಬೇಸಿಕ್ ಸ್ಟೂಡೆಂಟಿಂದ ನಿಮ್ಮ ಗೈಡೆನ್ಸಿಂದ ಜಸ್ಟ್ ಅವ್ರಿಗೆ ಆಪರೇಷನ್ ಮಾಡೋಷ್ಟು ಅಬಿಲಿಟಿ ನೀವು ಕೊಡ್ಬೋದಾ? ಅಷ್ಟು ಧೈರ್ಯ? 100%. ನೀವು ಇವತ್ತು ಕೋಲಾರಕ್ಕೆ ಹೋದರೆ ಶ್ರೀನಿವಾಸ ನರ್ಸಿಂಗ್ ಹೋಮ್ ಅಂತ ಇದೆ, ಅಲ್ಲಿನ ಅದನ್ನ ಓನರು ಅವನು MBBS ಕೋಲಾರದಲ್ಲಿ ಮಾಡ್ತಾನೆ, ಶಂಕರ್ ಅಂತ. ಕಿಮ್ಸಿಗೆ ಬಂದು ಜಾಯ್ನ್ ಆಗ್ತಾನೆ, MS ಜನರಲ್ ಸರ್ಜರಿ 3 ವರ್ಷ. ಆಗೆಲ್ಲ ಡೊನೇಷನ್ 20 ಲಕ್ಷ ಏನೋ ಕೊಟ್ಟಿರ್ತಾನೆ. ಅವ್ನು 3 ದಿನ ಆದಮೇಲೆ ಕೈ ನಡ್ಕಕ್ಕೆ ಶುರು ಆಗ್ತದೆ. ನಂಗೆ ಬೇಡ ಸರ್, ಇದು ಬ್ಲಡ್ ನೋಡಿದರೆ ಆಗಲ್ಲ ಸರ್, ನಾನು ಮೆಡಿಸನಿಗೆ ಚೇಂಜ್ ಮಾಡ್ಕೋತೀನಿ ಅಂತ. ಅವ್ನು ನನ್ನ ಜೊತೆಯಲ್ಲಿ ಇಟ್ಕೊಂಡೆ, ನನ್ನ ನರ್ಸಿಂಗ್ ಹೋಮ್ ಕರ್ಕೊಂಡೋಗೀನಿ. ಅವ್ನಿಗೆ ಹೆಂಗೆ ಟ್ರೈನ್ ಮಾಡಿದೆ ಅಂದರೆ, ಇವತ್ತು ಈಸ್ ಎ ವೆರಿ ಪಾಪ್ಯುಲರ್ ಸರ್ಜನ್, ವೆರಿ ಬೋಲ್ಡ್ ಸರ್ಜನ್ ಇನ್ ಕೋಲಾರ. ಸೊ ನಾನು ಅವನಿಗೆ ಕೊಟ್ಟ ಧೈರ್ಯ, ನಾನು ಹೇಳ್ಕೊಟ್ಟ ವಿದ್ಯೆಯಿಂದ ಒಂದು ಕಾಲದಲ್ಲಿ ನನಗೆ ಸರ್ಜರಿನೇ ಬೇಡ ಅಂತಿದ್ದವನು ಇವತ್ತು ಈಸ್ ಎ ವೆರಿ ಫೇಮಸ್ ಸರ್ಜನ್. ಹಂಗಾಗಿ ಅನೇಕ ವಿದ್ಯಾರ್ಥಿಗಳಿಗೆ ನಮ್ಮಿಂದ ಧೈರ್ಯ ಬರುತ್ತೆ. ವಿ ಆರ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್. ಹಂಗಾಗಿ ಇಟ್ ಡಿಪೆಂಡ್ಸ್ ಆನ್ ಎ ಟೀಚರ್. ಸೊ ಹಂಗಾಗಿ ಡೆಫಿನೆಟ್ಲಿ ತುಂಬ ಜನ ಹುಡುಗರು ನಮ್ಮಿಂದ ಧೈರ್ಯ ಕಲಿತು ಒಳ್ಳೆ ಸರ್ಜನ್ಸ್ ಆಗಿದ್ದಾರೆ. ಈಗ ಸೊಸೈಟಿಲಿ ಒಂದು ಸ್ಕ್ಯಾಮ್ ನಡೀತದೆ, ಲೈಕ್ ಫಾರ್ ಎಕ್ಸಾಂಪಲ್ ನೀಟ್ ಸ್ಕ್ಯಾಮ್ ಕೂಡ ರೀಸೆಂಟ್ ಆಗಿ ನಡೆದಿರೋದು ನಿಮ್ಗೆ ಗೊತ್ತಿರುತ್ತೆ. ಈಗ ನೀಟ್ ಸ್ಕ್ಯಾಮ್ ಇಂದ ಹಿಡಿದು ಲೈಕ್ ಅವ್ರೊಂದು ಸೀಟ್ ತಗೋಬಹುದು, ಓಕೆನಾ, ಬಟ್ ಅವನ್ನ ಮುಂದೆ ಕುಂದಿರ್ಸಿ ಓದ್ಸಕ್ಕಾಗಲ್ಲ, ಹೌದಾ? ಸೊ ಇದನ್ನ ಹೆಂಗ್ ನೋಡ್ತೀರಿ ಸರ್ ನೀವು? ಇದೇನು ಮಾಡೋಕ್ಕಾಗಲ್ಲ. ಇಂಡಿಯನ್ ಸಿಸ್ಟಮ್ ಇಸ್ ಲೈಕ್ ದಟ್. ನಿಮ್ಗೆ ಹೇಳ್ತೀನಿ, PUC ಒಳಗೆ ರ್ಯಾಂಕ್ ಬಂದಿರ್ತಾರೆ, ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತಾರೆ, ಮೆಡಿಕಲ್ ಕಾಲೇಜ್ ಜಾಯ್ನ್ ಆಗ್ತಾರೆ. ಇನ್ನೊಬ್ಬ ಸ್ಕ್ರೇಪ್ ಥ್ರೂ ಆಗಿರ್ತಾನೆ, ಫೈನಲ್ ಇಯರ್ ಬರೋಷ್ಟೊತ್ತಿಗೆ ಇವನು ಟಾಪ್ ಇರ್ತಾನೆ, ಅವ್ನು ಕೆಳಗಡೆ ಹೋಗಿರ್ತಾನೆ. ಸೊ ಅಲ್ಟಿಮೇಟ್ಲಿ ನೀನು ದುಡ್ಡು ಕೊಟ್ಟು ಬಂದ್ಯೋ ಅಥವಾ ಅಲ್ಲಿ ಗೋಲ್ಮಾಲ್ ಮಾಡಿ ಬಂದ್ಯೋ, ಒನ್ಸ್ ಯು ಆರ್ ಇನ್ ಮೆಡಿಕಲ್ ಕಾಲೇಜ್ ಆ ಇಂಟ್ರೆಸ್ಟ್ ಮೇಲೆ ಹೋಗುತ್ತೆ. ಭಾಳ ಜನ ಹಂಗೆ ಅನ್ಕೋತಾರೆ, ಭಾಳ ಬ್ರಿಲಿಯಂಟ್ ಮಾತ್ರ ನಾವು ಮೆಡಿಕಲ್ ಕಾಲೇಜ್ ತೊಗೋಬೇಕು ಅಂತ. ದಟ್ಸ್ ಓಕೆ, ಬಟ್ ಆಲ್ ಬ್ರಿಲಿಯಂಟ್ಸ್ ಆಲ್ ಮೇ ನೀಡ್ ನಾಟ್ ಬಿ ವೆರಿ ಪಾಪ್ಯುಲರ್. ಆ್ಯಂಡ್ ಇನ್ನೊಂದು, ಮೆಡಿಕಲ್ ಕಾಲೇಜ್ನಲ್ಲಿ
8 ಅಟೆಂಪ್ಟ್ ತೊಗೊಂಡು ಪಾಸ್ ಮಾಡಿರೋರು ವೆರಿ ಫೇಮಸ್ ಡಾಕ್ಟರ್ ಆಗಿರೋರು ನಮ್ಮ ಹತ್ರ ಇದ್ದಾರೆ. ಆದ್ದರಿಂದ ಅಲ್ಟಿಮೇಟ್ಲಿ ಇಟ್ ಇಸ್ ದೇರ್ ಪರ್ಸನಲ್ ಹ್ಯಾಬಿಟ್, ಪರ್ಸನಲ್ ಇಂಟ್ರೆಸ್ಟ್, ಪರ್ಸನಲ್ ಡೆಡಿಕೇಶನ್. ಯಾರಿಗೆ ಡೆಡಿಕೇಶನ್ ಇರುತ್ತಲ್ಲ ನನ್ನ ಪ್ರೊಫೆಷನ್ನಾಗೆ, ದೇ ವಿಲ್ ಬಿಕಮ್ ಪಾಪ್ಯುಲರ್. ಇಟ್ ಇಸ್ ನಾಟ್ ದ ರ್ಯಾಂಕ್, ಎಷ್ಟನೇ ರ್ಯಾಂಕ್ ತೊಗೊಂಡಲ್ಲ ಇವನು, ಎಷ್ಟು ಡೆಡಿಕೇಶನ್ ಇವನಿಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಂಥವ್ರು ಫೇಮಸ್ ಡಾಕ್ಟರ್ಸ್ ಆಗ್ತಾರೆ. ಸರ್ ಈಗ ನೀವೇ ತಗೊಳ್ಳಿ, ತುಂಬ ಮ್ಯಾಕ್ಸಿಮಮ್ ಹಾರ್ಸ್ ನಾನು ಓದಿದ್ದೀನಿ ಅಂತಂದ್ರೆ ಆಗಿನ ಟೈಮಲ್ಲಿ ಎಷ್ಟರವರೆಗೂ ಓದಿದ್ದೀನಿ? ಯಾವ ಥರ ನಿಮ್ಮ ಡೆಡಿಕೇಶನ್? ಮೆಡಿಕಲ್ ಪ್ರೊಫೆಷನ್ ವೆರಿ ಟಫ್ ಪ್ರೊಫೆಷನ್. ತುಂಬ ಸಬ್ಜೆಕ್ಟ್ಸ್ ಇರ್ತವೆ, ಹಗಲು ರಾತ್ರಿ ಓದೀವಿ. ಅದು ನೀವು ಒಂದೊಂದು ಸಬ್ಜೆಕ್ಟ್ಸಿ ಫಸ್ಟ್ MBBSನಾಗ ಅನಾಟಮಿ 1.5 ವರ್ಷ, ಅದೇ ಟೈಮ್ನಾಗ ಬಯೋಕೆಮಿಸ್ಟ್ರಿ, ಫಿಸಿಯಾಲಜಿ, ಆ ಥರ. ಇವಾಗ ಫೈನಲ್ ಇಯರಿಗೆ ಬಂದರೆ ಮೆಡಿಸಿನ್, ಸರ್ಜರಿ, ಆಬ್ಸ್ಟೆಟ್ರಿಕ್ಸ್ ಆ್ಯಂಡ್ ಗೈನಕಾಲಜಿ, ಪ್ರಿವೆಂಟಿವ್ ಆ್ಯಂಡ್ ಸೋಷಿಯಲ್ ಮೆಡಿಸನ್. ಮೆಡಿಕಲ್ ಕಾಲೇಜ್ನಲ್ಲಿ ಹಾರ್ಡ್ ವರ್ಕ್ ತುಂಬ ಇಂಪಾರ್ಟೆಂಟ್. ನಾನು ಭಾಳ ಜನರಿಗೆ ಕೇಳೀನಿ, ನೀನು ಇಂಟೆಲಿಜೆನ್ಸ್ ನಮಗೆ ಬೇಕಿಲ್ಲ, ನೀನು ಹಾರ್ಡ್ ವರ್ಕ್. ಇವಾಗ ಒಂದು ಕ್ಯಾನ್ಸರ್ ಆಫ್ ದಿ ಸ್ಟಮಕ್ ಒಂದು ಬುಕ್ನ ನಾನು ಓದ್ದ ಅಂದರೆ, ಇವಾಗ ಸ್ವಲ್ಪ IQ ಚೆನ್ನಾಗಿರೋನ್ಗೂ ನಮಗೂ, ನಾನು ಐ ಆಮ್ ಅನ್ ಆರ್ಡಿನರಿ ಸ್ಟೂಡೆಂಟ್ ಮೆಡಿಕಲ್ ಕಾಲೇಜ್ ಅಂದರೆ ಹಳ್ಳಿಯಿಂದ ಬಂದಿರೋರು, ಬಟ್ ನಾನು ಸ್ಕೋರ್ ಎಲ್ರಿಗಿನ್ನ ಜಾಸ್ತಿ ಸ್ಕೋರ್ ಮಾಡಿ. ಇದು ಸೇಮ್ ಮಲ ಮತ್ತು ಆಮೆ ಮತ್ತು ಮಲ ಇದಿದೆಯಲ್ಲ, ರೇಸ್ ಇದ್ದಂಗೆ. ಮಲ ಹೋಗಿ ಅಲ್ಲಿ ಪಚ್ಕೊಂಡ್ಬಿಡುತ್ತಲ್ಲ, ಈ ಇಂಟೆಲಿಜೆಂಟು ಹಂಗೆ. ನಾವೆಲ್ಲ ಕಷ್ಟಪಟ್ಟು ಓದೋದು. ತಳಪ ಅವನು ನನಗಿನ್ನ ಸ್ಮಾರ್ಟ್ ಇದ್ದಾನೆ, ಅವನು ಸಿಟಿ ಕಾನ್ವೆಂಟ್ನಿಂದ ಓದಿ ಬಂದಿರೋನು, ನಾನು ಹಳ್ಳಿ ಸ್ಕೂಲಿಂದ ಬರೋದು. ಸೊ ಅವನಿಗೆ ಅವ್ನು ಮಲ್ಕೊಂಡ್ಮೇಲೆ ನಾವು 1 hour ಎಕ್ಸ್ಟ್ರಾ ಓದೀವಿ. ಸೊ ಹಂಗಾಗಿ ಹಾರ್ಡ್ ವರ್ಕ್ ಪೇಸ್. ನಾನು ತುಂಬ ಕಷ್ಟಪಟ್ಟು ಒಂದು ನಿಮಿಷ, ನಾನು ಇಡೀ MBBSನ 2 ಪಿಕ್ಚರ್ ನೋಡಿರ್ಬೋದು 5 ವರ್ಷದೊಳಗೆ. ರಾಜ್ಕುಮಾರ್ ಪಿಕ್ಚರ್ 2 ನೋಡಿರ್ಬೋದು. ಬೇರೆಯವರೆಲ್ಲ ದಿನ ವಾರಕ್ಕೊಂದು ಪಿಕ್ಚರ್, ಬಂದು ಪಿಕ್ಚರ್ ಎಲ್ಲ ನೋಡೋರು, ನಾನು ನೋಡ್ತಿರಲಿಲ್ಲ, ಯಾಕಂದ್ರೆ ನನಗೆ ಟೈಮ್ ಸಾಕಾಗ್ತಿರಲಿಲ್ಲ. ಹಾಗಾಗಿ ಕಷ್ಟಪಟ್ಟು ನಿದ್ರೆನ ಅವಾಯ್ಡ್ ಮಾಡಲಿಕ್ಕೆ ನಾವೇ ಟೀ ಮಾಡ್ಕೊಂಡು ರೂಮಲ್ಲಿ ನಿದ್ದೆ ಬಂದಾಗೆಲ್ಲ ಒಂಚೂರು ಟೀ ಮಾಡ್ಕೊಂಡು ಕುಡಿಯೋದು. ಸೊ ಹಾಗಾಗಿ ಆಮೇಲೆ ಎಲ್ಲೋ ಹಾಸಿಗೆ ಮೇಲೆ ಮಲ್ಕೊಂಡ್ಬಿಟ್ರೆ ಬೆಳಗ್ಗೆ ಬೇಗ ಎದ್ದೊಳಕ್ಕಾಗಲ್ಲ ಅಂತ ನೆಲದ ಮೇಲೆ ಮಲ್ಕೊಳ್ಳೋದು, ಚಳಿಗೆ ಎದ್ದೊಳ್ತೀವಿ ಅಂತ, ಈ ರೀತಿ. ಸೊ ಮೋರ್ ನಂಬರ್ ಆಫ್ ಅವರ್ಸ್ ವಿತ್ ಬುಕ್ ಓದಬೇಕು. ಇವತ್ತು ಓದ್ತೀನಿ. ನಾನೊಬ್ಬ ಸೀನಿಯರ್ ಪ್ರೊಫೆಸರ್ ಆಗಿ ಇವತ್ತು ನಾನು ಪುಸ್ತಕ ಓದಿರೋ ಮಲ್ಗೋದೇ ಇಲ್ಲ ನಾನು. ಸೊ ನಾಲೆಡ್ಜ್ ಈಸ್ ಪವರ್. ನಾನು ಬೋಲ್ಡಾಗಿ ಮಾತಾಡಬೇಕು ಅಂದರೆ ನನ್ನ ನಾಲೆಡ್ಜ್ ಸುಪ್ರೀಮ್ ಇರಬೇಕು. ನಾಲೆಡ್ಜ್ ಸುಮ್ಮನೆ ಬರಲ್ಲ, ಹಾರ್ಡ್ ವರ್ಕೇ ನಾಲೆಡ್ಜ್ ಬರೋದು, ಇಲ್ಲರೂ ಬರೋದೇ ಇಲ್ಲ. ಸೊ ಹಂಗಾಗಿ ನಾನು ಏನೇ ಒಂದು ಟಾಪಿಕ್ ಕೊಡಲಿ, ಎಲ್ಲೇ ಮಾತಾಡಬೇಕಾದ್ರೂ ಅದ್ರ ಪ್ರಿಪರೇಷನ್ ಇರುತ್ತೆ. ಅರ್ಥ ಆಯ್ತಲ್ಲ? ಆ್ಯಕ್ಚುಲಿ ನನಗೆ ಸ್ನೇಕಿಂದ ಮರ್ತೋಗಿದ್ದು, ನೀನು ಕೇಳಿದಾಗ ಇಮಿಡಿಯೇಟ್ಲಿ ಇಂಟರ್ನೆಟ್ಗೆ ಹೋದೆ, ನೋಡಿದೆ, ಐ ಗಾಟ್ ದ ಆನ್ಸರ್. ಸೊ ಹಂಗಾಗಿ ಮನುಷ್ಯನಿಗೆ ಸ್ಮಾರ್ಟ್ನೆಸ್ ಇರಬೇಕು, ಹಾರ್ಡ್ ವರ್ಕ್ ಇರಬೇಕು, ಡೆಡಿಕೇಶನ್ ಇರಬೇಕು. ಆ ಡೆಡಿಕೇಶನ್ ನನ್ನಲ್ಲಿದೆ, ಅದಕ್ಕೆ ಐ ಆಮ್ ವೆರಿ ಪಾಪ್ಯುಲರ್ ಮ್ಯಾನ್. ಓಕೆ, ನಿಮ್ಮ ಪ್ರಕಾರ ನಿಮಗೆ, ಎಸ್ಪೆಷಲಿ ನಿಮಗೆ ಸರ್ಜನ್ ಆಗಿ ಟಫ್ ಅಥವಾ ಟೀಚರ್ ಆಗಿ ನಿಭಾಯಿಸುತ್ತ, ಲೈಕ್ ಟಫ್ ಯಾವುದು? ವಿಚ್ ಇಸ್ ಟಫ್? ಇಲ್ಲ, ಇದು ಇಟ್ಸ್ ಎ ಕಂಬೈನ್ಡ್ ಜಾಬ್. ನಾನೊಬ್ಬ ಟೀಚರ್ ಇನ್ ಎ ಮೆಡಿಕಲ್ ಕಾಲೇಜ್ ಅಂದರೆ ನಮ್ ಸ್ಟಾರ್ಟ್ ಆಗೋದೆ ಟ್ಯೂಟರ್, ಅಂದರೆ ಪಾಠ ಮಾಡೋದು, ಸಣ್ಣ ಸಣ್ಣ ಆಪರೇಷನ್ ಮಾಡೋದು, ಅಸಿಸ್ಟೆಂಟ್ ಪ್ರೊಫೆಸರ್, ಆಮೇಲೆ ಸೂಪರ್ಡೆಂಟ್, ಆಮೇಲೆ ಡೀನ್, ಎಲ್ಲ ಪೋಸ್ಟು ಆಕ್ಯುಪೈ ಮಾಡಿದ್ದೀನಿ ನಾನು. ಟೀಚಿಂಗ್ ಈಸ್ ಎ ಪ್ಲೇಷರ್, ಇಟ್ಸ್ ಎ ಪ್ಯಾಷನ್. ಸೊ ಅದನ್ನು ಪ್ರಿಪೇರ್ ಮಾಡ್ತೀವಿ, ಹುಡುಗರು ಎಂಜಾಯ್ ಮಾಡ್ತಾರೆ ಇದು. ಬಟ್ ಸರ್ಜರಿ ಇದೆಯಲ್ಲ, ಇವಾಗ ಸರ್ಜರಿ ಆಲ್ ಡಿಪೆಂಡ್ಸ್. ಇವಾಗ ಪ್ಯಾಂಕ್ರಿಯಾಟಿಕ್ ಆಪರೇಷನ್ ಈಸ್ ಡಿಫ್ರೆಂಟ್ ಫ್ರಮ್ ಗಾಲ್ ಬ್ಲಾಡರ್ ಆಪರೇಷನ್. ಸೊ ಕೆಲವು ಆಪರೇಷನ್ಗಳು ಭಾಳ ಟಫ್ ಇರ್ತವೆ. ಸೊ ಅದು ಆ್ಯಂಡ್ ಐ ಮಸ್ಟ್ ಸಕ್ಸೀಡ್ ಆ್ಯಂಡ್ ಐ ಶುಡ್ ಕಮ್ ಔಟ್ ವಿತೌಟ್ ಕಾಂಪ್ಲಿಕೇಶನ್. ನಾನು ತುಂಬ ಜನ ಒಳ್ಳೆ ಸರ್ಜನ್ಗಳು ಟೇಬಲ್ ಮೇಲೆ ಡೆತ್ ಆಗಿ ಕುಡಿಯೋದು ಶುರು ಮಾಡಿ ಸತ್ತೇ ಹೋಗಿದ್ದಾರೆ. ಅಷ್ಟು ಟೆನ್ಷನ್ ಇರುತ್ತೆ ಪ್ರೊಫೆಷನ್ ಆಗಿ. ಅವ್ರ ಹೆಸರು ಹೇಳಬಾರ್ದು. ವಂಡರ್ಫುಲ್ ಫೆಲೋ, ರ್ಯಾಂಕ್ ಸ್ಟೂಡೆಂಟು, ಮೈ ಓನ್ ಕೊಲೀಗ್, 2 ಟೇಬಲ್ ಡೆತ್ ಆಗುತ್ತೆ ಅವನ ಕೇಸ್ಗಳು. ಆಪರೇಷನ್ ಮಾಡೋ, ಗಾಲ್ ಬ್ಲಾಡರ್ ಸರ್ಜರಿ ಮಾಡೋಗೆ ಇಂಜುರಿ ಆಗಿ ಸತ್ತೋಗ್ತಾರೆ. ಈ ಬಿಕಮ್ಸ್ ಅನ್ ಆಲ್ಕೋಹಾಲಿಕ್, ಈ ಡೈಡ್ 5 years ಬ್ಯಾಕ್. ಸೊ ಅಂಥವೆಲ್ಲ ಇರ್ತವೆ. ಆಮೇಲೆ ಲಿಟಿಗೇಷನ್ ಪ್ರಾಬ್ಲಮ್. ನಮಗೆ ರೌಟ್ ಹೆಚ್ಚು ಕಮ್ಮಿ ಆದರೆ ಕೇಸ್ಗಳು ಬೀಳ್ತವೆ, ಸೂ ಮಾಡ್ತಾರೆ, ಜನಗಳು ಹೊಡಿಲಿಕ್ಕೆ ಬರ್ತಾರೆ, ಇವೆಲ್ಲ ಇರ್ತವೆ. ಪ್ರೊಫೆಷನ್ ಒಳಗೆ ಕೋಪ್ರ ನಮ್ಮದು. ಈಗ ನೋಮರಿಯೇ ಎಲ್ಲೋ ಒಂದು ಕಡೆ ವೈದ್ಯನಾರಾಯಣ ಹರಿ ದೇವರು ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ನಮ್ಮ ಡಾಕ್ಟ್ರು ಇಲ್ಲ. ಇವತ್ತು ಆ ಪರಿಸ್ಥಿತಿ ಇಲ್ಲ. ಇವತ್ತಿನ ಜನರೇಷನ್ಗೆ ಭಾಳ ಟಫ್. ರೌಟ್ ಏನಾರ ಕಾಂಪ್ಲಿಕೇಶನ್ ಆಯ್ತು ಅಂದರೆ ಇಲ್ಲದ ಕೋರ್ಟ್ಗೆ ಹೋಗುತ್ತೆ, ಕೋಟ್ಯಾಂತರ ರೂಪಾಯಿ ಬಿಚ್ಚಬೇಕಾಗತ್ತೆ. ಇಲ್ಲ ಅಂದರೆ ಮಾಬ್ ಫ್ಯೂರಿ, ಬಂದಿರೋ ಜನ ಅವನಿಗೇನೂ ಗೊತ್ತಿರಲ್ಲ. ಯಾವನ ಪೇಷಂಟು ಪಾಪ ಅವನಿಗೆ ಗೊತ್ತಾಗಿರುತ್ತೆ, ಅವ್ರ ಅಪ್ಪ ಅಮ್ಮನಿಗೆ ಹೇಳಿರ್ತೀವಿ, ಬರೋ ನೆಂಟರುಗಳಿಗೆ, ಫ್ರೆಂಡ್ಸು, ಪಕ್ಕದ ಮನೆ ಅವ್ನಿಗೆ ಗೊತ್ತಿರಲ್ಲ ನಾವೇನು ಮಾತಾಡಿರ್ತೀವಿ ಅಂತ. ಪೇಷಂಟ್ಸ್ ಜೊತೆದಾಗಿ ಮ್ಯಾನೇಜ್ ಮಾಡ್ತಾರೆ. ಸೊ ಈ ಟೆನ್ಷನ್ಗಳೆಲ್ಲ ಪ್ರೊಫೆಷನ್ ಆಗಿದ್ದೇ ಇರುತ್ತೆ. ಓಕೆ, ಸೊ ನೀವು ಲೈಕ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ವಾ? ಸೊ ಆ ಥರ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನೀವು ಡೈರೆಕ್ಟ್ಲಿ ಒಬ್ಬ ಅಪೋಸಿಟ್ ಪೇಷಂಟ್ ಜೊತೆ ಮಾಡೋಕ್ಕಾಗುತ್ತೆ. ಸೊ
ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅಲ್ಲ, ಇಲ್ಲಿ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್. ನನ್ನ ಪ್ರೊಫೆಷನಲ್ಲಿ ಪ್ರಾಕ್ಟೀಸ್ ಅಲ್ಲ. ಅವನ ಮಾಡೋದು ಎಕ್ಸ್ಪೆರಿಮೆಂಟು, ಇದು ಸರಿ ಹೋಯ್ತೋ ಇಲ್ಲೋ ಇನ್ನೊಂದು ನೋಡೋದು ಹಂಗಲ್ಲ. ಇಟ್ ಇಸ್ ಅನ್ ಎಕ್ಸ್ಪೀರಿಯನ್ಸ್. 20 ವರ್ಷದಿಂದ ನಾನು ಏನು ಅಪೆಂಡಿಕ್ಸ್ ತೆಗಿತಿದ್ನಲ್ಲ, ಫಸ್ಟ್ ಸೆಕೆಂಡ್ ಅಪೆಂಡಿಕ್ಸ್, ಇವತ್ತು ಏನು ತೆಗಿತೀನಲ್ಲ, ದಟ್ ಮೇಕ್ಸ್ ಡಿಫ್ರೆನ್ಸ್ ಫಾರ್ ಮೀ. ಕಣ್ಣು ಮುಚ್ಕೊಂಡು ಅಪೆಂಡಿಕ್ಸ್ ತೆಗೆದಿಡ್ತೀನಿ. ಇವತ್ತು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ನನಗಿದೆ. ಬಿಗಿನಿಂಗ್ನಲ್ಲಿ ಒದ್ದಾಡೀನಿ, ಇವತ್ತು ಅದಿಲ್ಲ. ಪೇಷಂಟ್ಗಳು ಪಾಪ ಅದೇ ಹಣೆ ಬರ, ಎಂಥವ್ರು ಕೈ ಸಿಕ್ಕಾಕೋತಾರೆ ಇವರು ಅನ್ನೋದು ಇಂಪಾರ್ಟೆಂಟ್. ಸೊ ಹಂಗಾಗಿ ಟೆಕ್ನಾಲಜಿ ಆಲ್ಸೋ. ಈಗ ನೋಡಿ, ನನ್ನ ಮಗ ಪವನ್ ಮಾಡಿದ್ದು ಲ್ಯಾಪ್ರೋಸ್ಕೋಪಿಕ್ ಅಪೆಂಡಿಸೆಕ್ಟಮಿ. ಮೊದಲೆಲ್ಲ 6 ಇಂಚ್ ಕುಯ್ಯವಿ, ಇವಾಗ ಒಂದು ಹೋಲ್ ಹಾಕ್ಬಿಟ್ಟು ಅಪೆಂಡಿಕ್ಸ್ ತೆಗಿತೀವಿ. ದಟ್ ಇಸ್ ಲ್ಯಾಪ್ರೋಸ್ಕೋಪಿಕ್ ಆಪರೇಷನ್. ಸೊ ಅನುಭವ ಒಬ್ಬ ವೈದ್ಯನಿಗೆ ದಿನನಿತ್ಯದ ಅವನ ಅನುಭವ. ಸೊ ಅವಲೇ ಹೇಳ್ದಂಗೆ ನನ್ನ ಅನುಭವದ ಮೇಲೆ ಇದಕ್ಕೆ ಆಪರೇಷನ್ ಬೇಕೋ ಬೇಡ, ಇದಕ್ಕೆ ಮೆಡಿಕಲ್ ಟ್ರೀಟ್ ಮಾಡಬೇಕೋ ಬೇಡ. ಸೊ ಇದು ನಮ್ಮ ಅನುಭವದ ಮೇಲೆ ಹೋಗುತ್ತೆ ಯಾವತ್ತೂ ಕೂಡ. ಓಕೆ, ನೀವು ನೋಡಿದಂತಹ ಒಬ್ಬ ಫನ್ನಿ, ಇಂಟ್ರೆಸ್ಟಿಂಗ್ ಅಂಡ್ ಫನ್ನಿಸ್ಟ್ ಪೇಷಂಟ್ ಅಂದ್ರೆ ಯಾರು ಸರ್ ನಿಮ್ಮ ಲೈಫಲ್ಲಿ? ಎಲ್ಲ ಭಾಳ ಜನ ಇರ್ತಾರೆ. ಹಂಗಾಗಿ ಭಾಳ ಇವಾಗ ನೆನ್ನೆನೇ ಒಂದು ಫೋಟೋ ಯಾರೋ ತಗೊಂಡು ಅವನು, ನಿಮ್ಮ ಎಲ್ಲರೂ ಸೆಲ್ಫಿ ಅಂತ ಬರ್ತಾರೆ ಅವ್ರು. ಸರ್ ನನಗೆ ಸೆಲ್ಫಿ ಬೇಡ ಸರ್, ಅವ್ರಿಗೆ ಹೇಳಿ ಸರ್ ನಾನು ನಿಮ್ಮ ಕಾಲು ಹಿಡ್ಕೊಂಡು ಕೂತಿರ್ತೀನಿ, ಅದೇ ಫೋಟೋ ಹೊಡಿಲಿ ಸರ್ ಅಂತ. ಇಂಥವು ಕೆಲವು ಸಮಯ ಆಮೇಲೆ ವಿಚಿತ್ರ ಸ್ಟೋರಿಗಳಿಂದ ಬರ್ತಾರೋ ಅವರು. ಇಂಥವು ಭಾಳ ನಮ್ಗೆ ಅನುಭವ ಆಗುತ್ತೆ. ಆ್ಯಕ್ಚುಲಿ ನಾನು ಐ ಆಮ್ ಎ ಹ್ಯೂಮರಿಸ್ಟ್. 10 ಜನ ಡಾಕ್ಟರ್ಸ್ ಹೇಳಿದಾಗ ನಾನು ಹೇಳೋ ಜೋಕ್ಸ್ಗೆ ಎವ್ರಿಬಡಿ ಎಂಜಾಯ್ಸ್. ಕಾಮನ್ ಪೀಪಲ್ಸ್ ಆಲ್ಸೋ. ನಾವು ಗ್ರೂಪ್ನೊಳಗೆಲ್ಲ ಯುರೋಪಿಯನ್ ಟೂರ್ ಹೋದಾಗೆ ನನ್ನ ಪ್ರೊಫೆಷನ್ ಆಗ ಅನುಭವಗಳನ್ನ, ಕೆಲವು ಪೇಷಂಟ್ಗಳು ಎಂತೆಂಥ ಕಂಪ್ಲೇಂಟಿಂದ ಬರ್ತಾರೆ, ಇವೆಲ್ಲ ಹೇಳ್ದಾಗೆ ಇಟ್ ಮೇಕ್ಸ್ ವೆರಿ ಇಂಟ್ರೆಸ್ಟಿಂಗ್. ನಮಗೆ ಭಾಳ ಫನ್ನಿ. ನಿಮಗೆ ಫನ್ನಿಯೆಸ್ಟ್ ಕೇಸ್ ಅಂದರೆ, ನಾನು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ನಲ್ಲಿ ಇದನ್ನು ಪ್ರೆಸೆಂಟ್ ಮಾಡಿದೆ. ಒಂದು ಅಮ್ಮ ಒಬ್ಬ ಹುಡುಗನ ಕರ್ಕೊಂಬರ್ತಾಳೆ. ನಾನು ಕಿಮ್ಸಲ್ಲಿದ್ದಾಗ 6 ವರ್ಷದ ಹುಡುಗ. ಡಾಕ್ಟ್ರೇ, ನನ್ನ ಮಗ ಮೋಷನ್ಗೆ ಹೋದಾಗೆಲ್ಲ ಕಲ್ಲುಗಳು ಬೀಳ್ತವೆ ಅಂತ. ಫಸ್ಟ್ ಟೈಮ್ ಲೈಫಲ್ಲಿ ನಾನು. ಅಲ್ಲ ಕಣಮ್ಮ, ಆಲಿಕಲ್ ಮಳೆ ಕೇಳಿದ್ದೀವಿ ನಾವು, ಕಕ್ಕಸ್ನ ಕಲ್ಲು. ಇಲ್ಲ ಡಾಕ್ಟ್ರೆ, ನಾನು ನೋಡಿದ್ದೀನಿ, ದಯವಿಟ್ಟು ನೋಡಿ ಡಾಕ್ಟ್ರೆ. ಅಮ್ಮ ಹೇಳಿದ್ಮೇಲೆ ನನಗೆ ನೋಡಬೇಕಲ್ಲ ಪರೀಕ್ಷೆ. ಮಗುನ ಮಲಗಿಸ್ತೀನಿ, ಚಡ್ಡಿ ತೆಗಿತೀನಿ. ನಮ್ಮದು ಸರ್ಜನ್ಸ್ಗೆ ಭಾಳ ಇಂಪಾರ್ಟೆಂಟ್ ಫಿಂಗರ್ ಇದು, ತೋರು ಬೆರಳು. ಏಕಲವ್ಯನಿಗೆ ಇದು ಇಂಪಾರ್ಟೆಂಟು. ಗುರುದಕ್ಷಿಣೆ ಅಂದರೆ ಇದು ಹೋದರೆ ಅವ್ನು ಬಾಣ ಬಿಡೋಕ್ಕಾಗಲ್ಲ. ನಮ್ಮಲ್ಲಿ ಇದು ಹೋದರೆ ಅವ್ನು ಸರ್ಜನ್ ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಗ್ಲೌಸ್ ಹಾಕೊಂಡು ಮಗುವಿನ ಏನಸ್ನಲ್ಲಿ ಗುದದ್ರೊಳಗೆ ಕೈ ಹಾಕ್ತೀನಿ, ಒಳಕ್ಕೆ ಹೋಗ್ತಾ ಇಲ್ಲ. ಜಲ್ಲಿ ಕಲ್ಲು ನೋಡಿ ತೂರ್ದಂಗೆ ಆಗ್ತಾ ಇದೆ. ಇಮ್ಮಿಡಿಯೇಟ್ಲಿ ಒಂದು ಎಕ್ಸ್ರೇ ತೆಗಿತೀನಿ ನಾನು. ಇಡೀ ಕರಳು, ನಮ್ಮ ದೊಡ್ಡ ಕರಳು ಶುರುವಾಗೋದು 1.5 ಮೀಟರ್ ಇರುತ್ತೆ. ಸಣ್ಣ ಕರಳು ಇಲ್ಲಿ ಎಂಡ್ ಆಗುತ್ತೆ. ದೊಡ್ಡ ಕರಳು ಅಸೆಂಡಿಂಗ್ ಕೋಲಾನ್, ಟ್ರಾನ್ಸ್ವರ್ಸ್ ಕೋಲಾನ್, ಡಿಸೆಂಡಿಂಗ್ ಕೋಲಾನ್, ಸಿಗ್ಮಾಯ್ಡ್ ಕೋಲಾನ್, ಲಾಸ್ಟ್ ರೆಕ್ಟಮ್, ಕೊನೆ ಗುದದ್ವಾರ. ಇದಿಷ್ಟು ತುಂಬ ಕಲ್ಲಿದ್ದಾವೆ. ಎಷ್ಟು ಒಂದು 501 ಕಲ್ಲಿರಬೇಕು. ಸೊ ಎಲ್ರಿಗೂ ಆಶ್ಚರ್ಯ. ನನಗೂ ಫಸ್ಟ್ ಟೈಮ್ ಲೈಫಲ್ಲಿ. ಡಾಕ್ಟ್ರುಗಳು ಇಂಥ ಕೇಸ್ಗಳನ್ನ ಭಾಳ ನೋಡಿರಲ್ಲ. ಇಮಿಡಿಯೇಟ್ಲಿ ನಾನೊಂದು ಎಕ್ಸ್ರೇ ಮಾಡ್ತೀನಿ ಮಗುದು. ಎಕ್ಸ್ರೇ ಮಾಡಿದರೆ ಕಲ್ಲು ಎಕ್ಸ್ರೇ ಒಳಗೆ ಕಾಣ್ತೇವೆ. ಯಾಕಂದರೆ ಕಲ್ಲಿನೊಳಗೆ ಲೆಡ್ ಇರುತ್ತೆ. ಲೆಡ್ ಇದ್ರೆ ರೇಡಿಯೋ ಒಪೇಕ್ ಅಂತೀವಿ ನಾವು. ಆ ಮಗುನ ಅಡ್ಮಿಟ್ ಮಾಡಿ ಪ್ರತಿದಿನ ಮಗು ಬಾಳೆಹಣ್ಣು ಕೊಟ್ಟು 5 ದಿನದೊಳಗೆ ನಾನು ದಿನ ಬೆರಳು ಹಾಕೋದು, ಕಲ್ಲುಗಳನ್ನ ತೆಗೆಯೋದು, ಅದನ್ನು ಆ ಯಮನಿಗೆ ಕೊಡೋದು, ವಾಶ್ ಮಾಡಿ ಕೊಡು ಅಂತ ಅದರದ್ದೊಂದು ಫೋಟೋ ತೆಗೆದಿದ್ದೀನಿ. ಇದನ್ನು ರೇರ್ ಪಾಸಿಬಿಲಿಟಿ ಆಫ್ ಸ್ಟೋನ್ ಪರ್ ರೆಕ್ಟಮ್ ಅಂತ ನಾನು ಮಲೇಷಿಯಾ ಒಳಗೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ನಲ್ಲಿ ಒಂದು ಪೇಪರ್ ಪ್ರೆಸೆಂಟ್ ಮಾಡಿದೆ. ಎಲ್ರಿಗೂ ಆಶ್ಚರ್ಯ, ಎಂತೂ ಇರುತ್ತಾ ಅಂತ. ಯಾಕೆ ಹಂಗಾಯ್ತು ಅಂತ ಕೇಳಿದಾಗ ನಿಮಗೆ ನಂಬೇಕು ನೀವು. ಆ ಮಗು 3ನೇ ಮಗ. ಅಪ್ಪ ಅಮ್ಮ ಇಬ್ಬರು ಗಾರ್ಮೆಂಟ್ಸ್ಗೆ ಹೋಗ್ತಾರೆ. ಬಡವರ ಮಕ್ಕಳು. ಏನು ಬೇರೆಯವ್ರು ಕೊಡಿಸ್ದಂಗೆ ಕೇಕ್ ಕೊಡಿಸಲ್ಲ, ಬ್ರೆಡ್ಡು ಜಾಮು ಕೊಡಿಸಲ್ಲ. ಈ ಹುಡುಗನಿಗೆ ಡಿಪ್ರೆಷನ್ನು. ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾನೆ. ಓದ್ತಾ ದಾರಿಗಳು ನೋಡ್ತಾನೆ, ಅಲ್ಲೊಂದು ಕಲ್ಲು ಬಿದ್ದಿರುತ್ತೆ. ಅದನ್ನು ತೊಗೊಂಡು ಲಬಕ್ ಅಂತ ನುಂಗ್ತಾನೆ. ಸೊ ಇವನಿಗೆ ಅಭ್ಯಾಸ ಹೋಗ್ಬಿಡುತ್ತೆ. ಅಯ್ಯಕ್ಕಂತೂ ಆಗಲ್ಲ, ಕಲ್ಲು ನುಂಗ್ತಾನೆ. ಅದು ಹೋಗುತ್ತೆ, ಸ್ಟಮಕ್ ಒಳಗೆ ಹೋಗುತ್ತೆ, ಸಣ್ಣ ಕರಳಿಗೆ ಹೋಗುತ್ತೆ. ಅಲ್ಲೆಲ್ಲೂ ತಡ್ಕೊಳ್ಳಲ್ಲ. ಸುತ್ತೊಡ್ಕೊಂಡು ಬಂದು ದೊಡ್ಡ ಕರಳನ್ನ ಕೂತ್ಕೊಡ್ತದೆ. ಹಿಂಗೆ ಒಂದು 6 ತಿಂಗಳು ಈ ಹುಡುಗ ಯಾವಾಗ ಹೊಟ್ಟೆ ನೋವನ್ನೋ ಅವರಮ್ಮ ಗೊತ್ತಲ್ಲ ಪಾಪ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ದಿರ ಹಳ್ಳೆಣ್ಣೆ ಕುಡಿಸೋದು, ಇದು ಮಾಡೋದು ಏನೋ ಮಾಡ್ತಾಯಿದ್ರು. ಕೊನೆಗೆ ಯಾವಾಗ ಇವನು ತುಂಬ ಅಳಕ್ಕೆ ಶುರು ಮಾಡಿದ, ಕಲ್ಲು ಬೀಳಕ್ಕೆ ಅವಾಗ ಕರ್ಕೊಂಬರ್ತಾಳೆ. ಸೊ ಇದು ಆ ಹುಡುಗನಿಗೆ ಸೈಕಲಾಜಿಕಲ್ ಪ್ರಾಬ್ಲಮ್ ಇರುತ್ತೆ. ಅದಾದಮೇಲೆ ಈ ಕಲ್ಲೆಲ್ಲ ತೆಗೆದ್ಮೇಲೆ ವಿತೌಟ್ ಸರ್ಜರಿ ಅವನಿಗೆ ಸೈಕ್ಯಾಟ್ರಿ ಟ್ರೀಟ್ಮೆಂಟ್ ಕೊಡಿಸಿ ಅವನಿಗೆ ಮಾರಲ್ ಸಪೋರ್ಟ್ ಕೊಟ್ಟ ಮೇಲೆ ಹುಡುಗ ಚೆನ್ನಾಗಾಗ್ತಾನೆ. ವಾಟ್ ಆನ್ ಇಂಟ್ರೆಸ್ಟಿಂಗ್ ಕೇಸ್. ಇದುವರೆಗೂ ಪ್ರಪಂಚದಲ್ಲಿ ಫ್ಯೂ ಕೇಸಸ್ ಇರ್ತವೆ. ಸೊ ನನಗಂತ ಒಂದು ಕೇಸ್ ಸಿಕ್ಕಿತ್ತು. ಇದನ್ನು ವರ್ಲ್ಡ್ ಕಾನ್ಫರೆನ್ಸ್ನ ಪ್ರೆಸೆಂಟ್ ಮಾಡ್ತೀನಿ. ನನಗೆ ಬೆಸ್ಟ್ ಪೇಪರ್ ಅವಾರ್ಡ್ ಕೊಡ್ತಾರೆ ಆ ಟೈಮ್ನಾಗೆ. ಸೊ ಹಾಗಾಗಿ ನನಗೆ 2 ಕಡೆ, ಒಂದು ಮಲೇಷಿಯಾ ಒಳಗೆ ಬೆಸ್ಟ್ ಪೇಪರ್ ಅವಾರ್ಡು, ಲಂಡನ್ನಾಗೆ 1994 ನಾನು ಬೋರಿಂಗ್ ಹಾಸ್ಪಿಟಲ್ ಮಾಡಿದ 10 ಜನ ಹುಡುಗರ ಹೊಟ್ಟೆಯಿಂದ ಬುಲೆಟ್ ತೆಗಿತೀನಲ್ಲ, ಅದಕ್ಕೆ ನನಗೆ ಬೆಸ್ಟ್ ಸರ್ಜನ್ ಅವಾರ್ಡ್ ಕೊಡ್ತಾರೆ ಲಂಡನ್ನಲ್ಲಿ. ಒಬ್ಬನೇ ಸರ್ಜನ್ನು ಒಂದು ರಾತ್ರಿ ಇಡೀ ದಿನ, ಒಬ್ಬನೇ ಒಬ್ಬ ಹುಡುಗ ಅಸಿಸ್ಟೆಂಟ್ ಮಾರುತಿ ಅಂತ, ಒಬ್ಬಳು ಅನಸ್ತೇಷಿಯಾ ಡಾಕ್ಟರ್ ಶ್ರೇಯಾವತಿ ಪ್ರಭಾ ಅಂತ, ಒಬ್ಬಳು ಥಿಯೇಟ್ರ್ ನರ್ಸು.
ರತ್ನ ಅಂತ ನಾವಿಷ್ಟು ಜನ ಸೇರ್ಕೊಂಡು ಮಾಡಿದ್ದು ನನಗೆ ಬೆಸ್ಟ್ ಸರ್ಜನ್ ಅವಾರ್ಡ್ ಲಂಡನ್ನಲ್ಲಿ 1994 ಸಿಗುತ್ತೆ. ಇವೆಲ್ಲ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಇನ್ ಅವರ್ ಲೈಫ್. ಜೀವನದಲ್ಲಿ ಎಲ್ಲ ಡಾಕ್ಟ್ರುಗಳು ಈ ಅನುಭವ ಆಗಿರಲ್ಲ, ಒಬ್ಬೊಬ್ಬರು ಒಂದೊಂಥರ ಆಗಿರುತ್ತೆ. ನನಗಾಗಿದ್ದ ಅನುಭವದಲ್ಲಿ ಇವೆರಡೂ ಕೂಡ ನನಗೆ ಒಳ್ಳೆಯ ಹೆಸರು ಬಂತು, ಆ ಪೇಷಂಟ್ಗಳು ಉಳ್ಕೊಂಡ್ರು. ಇನ್ಫ್ಯಾಕ್ಟ್ ಆ ಮುಸ್ಲಿಂ ಹುಡುಗರಿಗೆ ಗೋಲಿ ಬರಾದಾಗೆ ಒಂದು ತಿಂಗಳು ಅಲ್ಲೇ ಪೆಂಡಾಲ್ ಹಾಕ್ಬಿಟ್ಟಿದ್ರು ಮುಸ್ಲಿಂ ಅಸೋಸಿಯೇಷನಿಂದ. ಪ್ರತಿದಿನ ನನಗೆ ನನ್ನ ಹೆಂಡತಿಗೆ 2 ಬಿರಿಯಾನಿ, ಒಂದು ಜೊತೆ ಬಟ್ಟೆ ತಂದು ಕೊಡೋರು. ನಾವು ಇಷ್ಟು ಚೆನ್ನಾಗಿ ನಮ್ಮ ಡಾಕ್ಟ್ರ್ ಆಪ್ರೇಷನ್ ಮಾಡಿದ್ದಾರೆ ಅಂತ ಆ ಖುಷಿಯಿಂದ ಬೋರಿಂಗ್ ಹಾಸ್ಪಿಟಲ್ ಇವತ್ತು ನೆನೆಸ್ಕೋತೀನಿ. ಪ್ರತಿದಿನ ಒಂದು ಪ್ಯಾಂಟ್, ಒಂದು ಶರ್ಟ್ ಪೀಸ್, ನನಗೆ 2 ಬಿರಿಯಾನಿ. ವಿಜಯನಗರದಲ್ಲಿದ್ದೆ ಆವಾಗ. ಇಂಥವು ಒಂಥರ ನೆನೆಸ್ಕೋಬೇಕು ಜೀವನದಲ್ಲಿ. ಎಲ್ಲೋ ಒಂದು ಖುಷಿ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಎಲ್ಲರೂ ಬೈಕೊಳ್ತಾರೆ ಮಾಂಗಲ್ಯ ಮಾರಿ ಆಪ್ರೇಷನ್ ಮಾಡಿಸ್ಕೊಂಡ್ರಂತೆ ಅಂತ. ಆದರೆ ನಾನು ಎಷ್ಟು ಪಾಪ್ಯುಲರ್ ಇದ್ದೆ ಅಂದರೆ, ನಾನು ಬೇಡ ಅಂದರೂ ಕವರ್ ನನ್ನ ಜೋಬ್ನ ತುರ್ಕೋರು. ಕೋಳಿ ಹಿಡ್ಕೊಂಬರೋರು, ನಾಟಿ ಕೋಳಿ. ನಮ್ಮ ಡಾಕ್ಟ್ರು ನಮ್ಮ ಅತ್ತೆನೇ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾಟಿ ಕೋಳಿ ಕೊಕ್ಕ ಅಂತ ಅಲ್ಲೇ ಎತ್ಕೊಂಬರೋರು. ನಾನು ಸ್ಕೂಟ್ರಿ ತಗೋಗಿ ಎತ್ಕೊಂಡು ಹೋಗೋಕ್ಕಾಗಲ್ಲ ಕಣೆ, ಎಲ್ಲರೂ ನೋಡ್ತಾರೆ ಅಂದರೆ ಇರಿ ಸಹ ನಾವೇ ಬೇಕಾದ್ರೆ ಮನೆ ತಂದು ಕೊಡ್ತೀವಿ ಅಂತ. ದಟ್ ಈಸ್ ದ ಪ್ಲೇಚರ್. ನೀವು ಚೆನ್ನಾಗಿ ಮಾಡಿದರೆ, ಸೇವೆ ಮಾಡಿದರೆ ಜನ ಖುಷಿಯಿಂದ ಕೊಡ್ತಾರೆ. ಇದು ನನ್ನ ಜೀವನದಲ್ಲಿ ನೋಡಿರೋ ಅನುಭವ. ನಾನು ಯಾವತ್ತೂ ಯಾರು ನಾನು ದುಡ್ಡು ಕೇಳಿಲ್ಲ, ಅವರೇ ತಂದು ಇದು ಮಾಡ್ತಾರೆ. ಈಗಂತೂ ನನ್ನ ನರಸಿಂಹಮ್ಮನಾಗಷ್ಟೇ ನಾನು ಇಷ್ಟು ಕೊಡಿ ಅಂತ ಕೇಳೋದೇ ಇಲ್ಲ, ಅವರೇ ಕೊಟ್ಟು ಹೋಗ್ತಾರೆ. ಎಷ್ಟೋ ಸಮಯ ಅವ್ರ ಹತ್ರ ಕಡಿಮೆ ಇದ್ರೆ ಇಸ್ಕೊಳ್ಳಮ್ಮ ಪರವಾಗಿಲ್ಲ ಅಂತೀನಿ. ದಿಸ್ ಈಸ್ ಮೈ ವೇ ಆಫ್ ಲೈಫ್. ಗಾಡ್ ಹ್ಯಾಸ್ ಕೆಪ್ಟ್ ಮಿ ವೆಲ್. ಅವ್ರು ನೆನೆಸ್ಕೋತಾರೆ. ಸೊ ನೋಡಿದ್ರಲ್ವಾ ವೀಕ್ಷಕರೇ, ಇದಾಗಿತ್ತು ಡಾಕ್ಟರ್ ಟಿ.ಎಚ್. ಅಂಜಿನಪ್ಪ ಅವರ ಮಾತುಕತೆ. ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಸಿ ಯು ಆಲ್.